ರಾಕೇಶನ್ ಜೊತೆ ನೆನಪಾಗೋವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದರೆ. ಯಾಕಂದರೆ ಸೀಸನ್ 3 ಅವ್ನು ಬಂದಿದ್ದು, ಮತ್ತು ಈ ಕಡೆ ಭಾಗದ ಒಂದು ಅವನ ಭಾಷೆ, ಅವನ ಕಾಮಿಡಿ, ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅವನಿರೋ ಸ್ಕಿಟ್ಟಲ್ಲ, ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಗಿಬಿಟ್ಟು ಏನೋ ಮಾಡಿ ಆ ಸ್ಕಿಟ್ನು ಗೆಲ್ಸಂಗೆ ಮಾಡ್ಬಿಡೋನು. ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನು ಮಾಡೋಣ. ಅಂದರೆ ಸ್ಪಾಂಟೇನಿಟಿ ಮಾಡ್ತಾ ಇದ್ದರಲ್ಲಿ ರಾಕಿ, ಸೂರಜ್ಜು, ಮನು ಈ ಥರದವರು. ಸೊ ನನಗೆ 24 ಅವರ್ಸಲ್ಲಿ ಎಲ್ಲಿದ್ವಿ, ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜಸ್ಟ್ 24 ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ಏನೋ ಈ ಟೈಮಲ್ಲಿ ಎಲ್ಲಿದ್ದೆ, ಇವಾಗ ಇಲ್ಲಿದ್ದೀನಿ, ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ. ಸೊ ರಾತ್ರಿ 3 ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು. ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ. ಫಸ್ಟ್ ಆಫ್ ಆಲ್ ಅಷ್ಟೊತ್ತು ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ. ಏನಮ್ಮ ಏನು ಅಂತಂದು ರಾಕಿ ಅಂತಿದ್ದಾಳೆ, ಸುಮ್ಮನೆ ಅಳ್ತಿದ್ದಾಳೆ. ಏನು ಇಲ್ಲ ಹಿಂಗೆ, ಸುಮ್ಮನೆ ನೀನೇನು ತಮಾಷೆ ಮಾಡೋಕ್ಕೊಂದು ಟೈಮ್ ಇಲ್ವಾ ನಿನಗೆ ಅಂತ. ನಾನೊಂದ್ಸಲ ಇವ್ರು ತಲಾಟೆ ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು ನೋಡ್ರೆ ವಿಷಯ ಸೀರಿಯಸ್ಸು. ಆಮೇಲಿಂದ ಎಲ್ಲ ಕೆಲವರೆಲ್ಲ ರಾತ್ರಿ ಹೊರಟವ್ರು ಸ್ವಲ್ಪ ಬೇಗ ಬಂದರು. ನಮಗೆ ಫಸ್ಟು ಲೊಕೇಶನ್ನು ಹಾಸ್ಪಿಟಲ್ಗೆ ಹಾಕ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಹೋದ್ವಿ, ಕಾರ್ಕಳಕ್ಕೆ ಹಂಗೆ ಹೋಗ್ಬಿಟ್ವಿ. ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ. ಅದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು.